ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನದಿಂದ ವಿಡಿಯೋ ಮಾಡಿರಲಿಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿದ್ದೇನೆಂದರೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮಗೆ ಮನೆಯಲ್ಲಿ ವೆಯ್ಟ್ ಮಾಡಿ 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 ಸಾಕಾಗಿದೆ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನೇನು ಪ್ರೋಸೆಸ್ ಇರುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಸ್ನೇಹಿತರೆ. ಅದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ನಿಮಗೆ KCET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನೇನು ಪ್ರೋಸೆಸ್ ಇರುತ್ತೆ ಅಂತ ನೀವು ಕೇಳೋದಾದರೆ, ಈಗ ಮೊದಲನೇದಾಗಿ ಈಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಡಬೇಕು. ಏನು ವೆರಿಫಿಕೇಷನ್ ಸ್ಲಿಪ್ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ದು ಏನೇನು ಕೋಟಾ ಕ್ಲೈಮ್ ಮಾಡ್ಕೊಂಡಿರ್ತೀರೋ ಅದೆಲ್ಲ ವೆರಿಫೈ ಆಗಿದೆಯಾ ಇಲ್ಲ ಅಂತ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕ್ಲಿಯರಾಗಿ ನೋಡ್ಕೋಬೋದು. ಈಗ ನೀವು ರೂರಲ್ ಕೋಟಾಗೆ ಅಪ್ಲೈ ಮಾಡಿರ್ತೀರಾ, ರೂರಲ್ ಕೋಟಾದ ನಿಮ್ದು ಅಪ್ರೂವ್ ಆಗಿದೆಯಾ ಇಲ್ಲ, ನೀವು ಎಲಿಜಿಬಲ್ ಇಲ್ಲ ಅಂತ ಅಲ್ಲಿ ನೋಡ್ಕೋಬೇಕಾಗುತ್ತೆ. ಮತ್ತೆ ನಿಮಗೆ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ವೆರಿಫಿಕೇಷನ್ ಸ್ಲಿಪ್ ಬರಬೇಕು, ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಮತ್ತೆ ಫೀ ಸ್ಟ್ರಕ್ಚರ್ ಬರಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ, ಗೌರ್ಮೆಂಟ್ ಏಡೆಡ್ ಕಾಲೇಜಸ್ಸಲ್ಲಿ, ಪ್ರೈವೇಟ್ ಕಾಲೇಜಸ್ಸಲ್ಲಿ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಫೀಸ್ ಇದೆ ಅಂತ ಫೀ ಸ್ಟ್ರಕ್ಚರ್ ಬಿಡ್ತಾರೆ. ಈ ಒಂದು ಫೀ ಸ್ಟ್ರಕ್ಚರ್ ಬರಬೇಕು. ಮತ್ತೆ ಎಲಿಜಿಬಿಲಿಟಿ ಮತ್ತು ನಾನ್ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್ದು ಲೀಸ್ಟ್ ಬರಬೇಕು. ಈಗ ನೀವು ಡಾಕ್ಯುಮೆಂಟ್ಸ್ ವೆರಿಫೈ ಆನ್ಲೈನಲ್ಲೇ ಈ ಸರಿ ಎಲ್ಲ ಪ್ರೋಸೆಸ್ ಆಗಿರುವಂಥದ್ದು. ನಿಮ್ಮದು ವೆರಿಫೈ ಡಾಕ್ಯುಮೆಂಟ್ಸ್ ಆಗಿದೆಯಾ ಇಲ್ಲ, ಎಲಿಜಿಬಿಲಿಟಿ ಲೀಸ್ಟು, ನಾನ್ ಎಲಿಜಿಬಿಲಿಟಿ ಲೀಸ್ಟು ಎಲ್ಲ ಬಿಡ್ತಾರೆ. ಈ ಒಂದು ಪ್ರೋಸೆಸ್ ನಡೆಯುತ್ತೆ. ನೋಡಿ, ವೆರಿಫಿಕೇಷನ್ ಸ್ಲಿಪ್ ಅಂದ್ರೇ ಮೈನ್ ಅದರಲ್ಲಿ ಏನಿರುತ್ತೆ ಅಂದರೆ ನೀವು ಯಾವ್ಯಾವ ಕೋಟಾಗೆ ಎಲಿಜಿಬಲ್ ಇದ್ದೀರಾ ಅಂತ. ಈಗ ರೂರಲ್ ಆಗಿರ್ಬೋದು, ಎಕ್ಸಾಂಪಲ್ ಕೊಡ್ತಿದ್ದೀನಿ, ರೂರಲ್ಲು, ಕನ್ನಡ ಮೀಡಿಯಮು, ಸ್ಪೆಷಲ್ ಕ್ಯಾಟಗಿರಿ, ಈ ರೀತಿಯಾಗಿ ಅದರಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮ್ಮದು ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಆ ಕೋಟಾಗೆ ಅಂತ. ನೀವು ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಿಸ್ಟೇಕ್ ಆಗೇ ಆಗುತ್ತೆ. ಈ ಒಂದು ಪ್ರೋಸೆಸ್ ಎಲ್ಲ ನಡೆಯುತ್ತೆ. ಅದರಿಂದ ಇಲ್ಲೂ ಸ್ವಲ್ಪ ಡಿಲೇ ಆಗುತ್ತೆ. ನೋಡಿ, ನೀವು ಕಾಲೇಜಿಗೆ ಜಾಯ್ನ್ ಆಗೋದಂತೂ ಇನ್ನೊಂದು 2 ರಿಂದ 3 ತಿಂಗಳಾಗುತ್ತೆ. ಯಾಕಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ, 3 ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ ಸ್ನೇಹಿತರೆ. ಅದರಿಂದ ನೀವು ಕಾಲೇಜಿಗೆ ಜಾಯ್ನ್ ಆಗೋದಂತೂ ಏನಿಲ್ಲ ಅಂದರೂ 2 ತಿಂಗಳ ಮೇಲೇನೆ ಆಗುತ್ತೆ. 3 ತಿಂಗಳು ಕೂಡ ಆಗ್ಬೋದು, 3 ತಿಂಗಳ ಮೇಲೆ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಸ್ವಲ್ಪ ಪ್ರೋಸೆಸ್ ಬೇಗ ಬೇಗ ಮಾಡಿದ್ದಾರೆ ಅಂದರೆ ಒಂದು 2 ತಿಂಗಳು, ಮಿನಿಮಮ್ ಒಂದು 2 ತಿಂಗಳಿಗಾದರೂ ನೀವು ಫಿಕ್ಸ್ ಆಗಬೇಕು. ಇನ್ನೂ ಒಂದು 2 ತಿಂಗಳಾಗುತ್ತೆ ನೀವು ಕಾಲೇಜಸ್ಗೆ ಜಾಯ್ನ್ ಆಗೋದಕ್ಕೆ. ಓಕೆನಾ? ಮನೆಯಲ್ಲಿ ಸಾಕಾಗಿರುತ್ತೆ ನಿಮಗೆ, ಆದರೆ ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು 2 ತಿಂಗಳು ವೆಯ್ಟ್ ಮಾಡಲೇಬೇಕು. ಈಗ ಈ ತಿಂಗಳಲ್ಲಿ, ಈ ಒಂದು ಜೂನ್ ತಿಂಗಳಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ ಅಂತ ನೀವೆಲ್ಲರೂ ಕೇಳೋದಾದರೆ ಖಂಡಿತವಾಗಿಯೂ ಸ್ಟಾರ್ಟ್ ಆಗಲ್ಲ. ಯಾಕಂದರೆ ಈಗ ಈ ಒಂದು ವೆರಿಫಿಕೇಷನ್ ಸ್ಲಿಪ್ದು, ಸೀಟ್ ಮ್ಯಾಟ್ರಿಕ್ಸು, ಫೀ ಸ್ಟ್ರಕ್ಚರು, ಎಲಿಜಿಬಿಲಿಟಿ ನಾನ್ ಎಲಿಜಿಬಿಲಿಟಿ ಲೀಸ್ಟು, ಇವು ಆ ಪ್ರೋಸೆಸ್ ಈ ಪ್ರೋಸೆಸ್ ಏನಿಲ್ಲ ಅಂದ್ರೂ ಒಂದು ಹತ್ರ 15 ದಿನ ಇದಕ್ಕೆ ಟೈಮ್ ಬೇಕು. ಅದರಿಂದ ಈ ತಿಂಗಳಲ್ಲಂತೂ ನಿಮಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಲ್ಲ. ಮುಂದಿನ ತಿಂಗಳಲ್ಲಿ ಜುಲೈಯಲ್ಲಿ ನಿಮಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ಬೋದು. ಜುಲೈ ಮೊದಲನೇ ವಾರದಲ್ಲಿ ಇಲ್ಲ 2ನೇ ವಾರದ ಒಳಗಡೆ ನಿಮಗೆ ಕೌನ್ಸ್ಲಿಂಗ್ ಪ್ರೊಸೆಸ್ ಅಂತೂ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಕೌನ್ಸ್ಲಿಂಗ್ ಪ್ರೊಸೀಜರ್ ಆದರೆ ಇದೆ ಸ್ನೇಹಿತರೆ. ವಿದ್ಯಾರ್ಥಿಗಳಿಗೆ ಈಗಲೇ ಕ್ಲಿಯರಾಗಿ ಹೇಳ್ಬಿಡ್ತಿದ್ದೀನಿ ನೋಡಿ, ನೀವು ಇನ್ನೂ 2 ತಿಂಗಳು ಕಾಲೇಜಿಗೆ ಜಾಯ್ನ್ ಆಗೋದಕ್ಕೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ ಸ್ಕಾಲರ್ಶಿಪ್ಗಳು ಯಾವ್ಯಾವ ಬರುತ್ತೆ, ಆ ಸ್ಕಾಲರ್ಶಿಪ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಈ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಅಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದರಿಂದ ನಾನು ಈಗ ನೆಕ್ಸ್ಟ್ ವಿಡಿಯೋ ಮಾಡಾದರೆ ತಿಳಿಸ್ತೀನಿ ಸ್ನೇಹಿತರೆ. ಸ್ಕಾಲರ್ಶಿಪ್ CET ವಿದ್ಯಾರ್ಥಿಗಳಿಗೆ, ಯಾವ್ಯಾವ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರ್ಬೋದು, ಯಾವ ಸ್ಕಾಲರ್ಶಿಪ್ ಬರ್ಬೋದು ಅಂತ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇರಲಿ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಅದರಿಂದ ವಿದ್ಯಾರ್ಥಿಗಳು ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂದ್ರೂ ನೀವು ಕಾಮೆಂಟ್ ಮುಖಾಂತರ